ಹಾಯ್ ಹಲೋ ನಮಸ್ಕಾರ. ಇವತ್ತು ಚಿಲ್ಲಿ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಮೊದಲಿಗೆ ಜಾರ್ಗೆ ಒಂದು 4ರಿಂದ 6 ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು 6 ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನಿಲ್ಲಿ 1/4 kg ಚಿಕನ್ನಿಗೆ ನೆಕ್ಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಪುದೀನ ತೊಗೊಂಡು ಕ್ಲೀನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ. ನೋಡಿ, ಈ ಥರ ಚೆನ್ನಾಗಿ ಪೇಸ್ಟ್ ಆಗಿರುತ್ತೆ. ನೆಕ್ಸ್ಟು ಒಂದು ಬೌಲ್ಗೆ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಪೇಸ್ಟ್ನ, ಅದನ್ನು ಇದಕ್ಕೆ ಒಂದು ಬೌಲಿಗೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಕ್ಲೀನಾಗಿ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಹಾಕ್ಕೊಂಡು ನೆಕ್ಸ್ಟು ಒಂದು ಗರಂ ಮಸಾಲ ತೊಗೊಂಡಿದ್ದೀನಿ. ಇದು ಒಂದು 1/4 ಅಥವಾ ಅರ್ಧ ಸ್ಪೂನ್ ಆದರೆ ಸಾಕು. ನಾನಿಲ್ಲಿ 1/4 kg ತೊಗೊಂಡಿರೋದ್ರಿಂದ 1/4 ಸ್ಪೂನ್ ಸಾಕು. ನೆಕ್ಸ್ಟು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ, ಕರಿಮೆಣಸಿನ ಪೌಡರ್. ನೆಕ್ಸ್ಟು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕಷ್ಟು. ನೆಕ್ಸ್ಟ್ ಅದಕ್ಕೆ ಕ್ಲೀನಾಗಿ ನಾವೇನು ಕಟ್ ಮಾಡಿ ಇಟ್ಕೊಂಡು ಚಿಕನ್ ಇದೆಯಲ್ಲ, ಸೊ ಅದನ್ನು ಕ್ಲೀನಾಗಿ ಹಾಕಿ. ನಾನಿಲ್ಲಿ 1/4 kg ಆಗೋವಷ್ಟು ಮಾತ್ರ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಕಡೆದಕ್ಕೂ ಮಸಾಲೆ ಹತ್ತಿರಬೇಕು. ನೆಕ್ಸ್ಟು ನಾನು 2 ಸ್ಪೂನ್ ಆಗೋವಷ್ಟು ಮೊಸರನ್ನ ತೊಗೊತಾ ಇದ್ದೀನಿ. ನೋಡಿ, ಇದನ್ನು ಬೇಕಾದ್ರೆ ಕಲಿಸ್ಕೋಬೇಕಾದ್ರೇ ಹಾಕೋಬೋದು. ನಾನು ಇವಾಗ ಹಾಕೊತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅಥವಾ 1 ಸ್ಪೂನ್ ಆಗೋವಷ್ಟು ನಿಂಬೆ ಹುಳಿ ರಸನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಕ್ಲೀನಾಗಿ ಮಿಕ್ಸ್ ಆಗಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ನೆಕ್ಸ್ಟ್ ಅದನ್ನು ಒಂದು 10 to 20 ಮಿನಿಟ್ಸ್ ಅಥವಾ ½ an hour ಕೂಡ ಬಿಡ್ಬೋದು. ನಾನಿಲ್ಲಿ 20 ಮಿನಿಟ್ಸ್ ಬಿಟ್ಟಿದ್ದೀನಿ. ನೋಡಿ, ಈ ಥರ ಆಗಿದೆ. ನೆಕ್ಸ್ಟು ನಾನಿಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ. ನೋಡಿ, ಈ ಥರ ಕ್ಲೀನಾಗಿ ಹಾಕ್ಕೊಳ್ಳಿ. ನೋಡಿ, ಈ ಥರ ಕ್ಲೀನಾಗಿ, ಅಂದರೆ ಫ್ಲೇವರ್ ಜಾಸ್ತಿ ಪುದೀನ ಮತ್ತು ಕೊತ್ತಂಬರಿದು ಚೆನ್ನಾಗಿ ಫ್ಲೇವರ್ ಬರಬೇಕು. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಎಕ್ಸ್ಟ್ರಾ ಐಟಮ್ ಬೇಕು ಅನ್ನೋದಿಲ್ಲ, ಸಿಂಪಲಾಗಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ನೋಡಿ, ಈ ಥರ ಎಲ್ಲ ಬಿಟ್ಟಾದಮೇಲೆ ಎಷ್ಟು ಚೆನ್ನಾಗಿ ಆಗ್ತಿದೆ. ಆ್ಯಂಡ್ ಒಂದು 2-3 ಮಿನಿಟ್ಸ್ ಬಿಟ್ಟಾದಮೇಲೆ ಸ್ವಲ್ಪ ಬೆಂದಿದೆ ಅಂತ ಅನಿಸ್ಮೇಲೆ ಮರ್ಚಾಕಿ. ಸೊ ಹಾಕಿದ ತಕ್ಷಣ ಮಾಡಿಬಿಡಿ, ಕಲಸಿ ಹೋಗ್ಬಿಡುತ್ತೆ. ಮಸಾಲೆ ಎಲ್ಲ ಎಣ್ಣೆ ಒಳಗಡೆ ಬಿಟ್ಕೊಬಿಡುತ್ತೆ. ನಂತರ ಬೆಂದಾದಮೇಲೆ ಈ ಕಲರ್ಗೆ ಬಂದಮೇಲೆ ಕ್ಲೀನಾಗಿ ಎಣ್ಣೆ ತೆಗೆದು ಈ ಥರ ಪ್ಲೇಟಿಗೆ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಅಂದರೆ ಚಿಲ್ಲಿ ಫ್ಲೇವರು ಮತ್ತು ಕೊತ್ತಂಬರಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಎಕ್ಸ್ಟ್ರಾ ಮಸಾಲೆ ಹಾಕಿರೋಲ್ವಲ್ಲ, ಸೊ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.